ಬೇಡಮ್ಮ ಅಮ್ಮ ಅಮ್ಮ ಬೇಡಮ್ಮ ಹೊಡಿಬೇಡಮ್ಮ ಅಮ್ಮ ಅನ್ಬೇಡ ನನ್ನ ಮಗನೇ. ಅಮ್ಮ ಬೇಡ. ಅಯ್ಯೋ ಅತ್ತೆ ಅತ್ತೆ ಬಾಗಿಲು ತೆಗೀರಿ. ಈಗ ಏನಾದ್ರೂ ನೀವು ಬಾಗಿಲು ತೆಗೀರಿಲ್ಲ ಅಂದ್ರೆ ನನ್ನ ರೂಮ್ಗೆ ಹೋಗಿ ಬಾಗಿಲು ಹಾಕೊಂಡು ಏನಾದ್ರೂ ಮಾಡ್ಕೊಂಡ್ಬಿಡ್ತೀನಿ. ಅತ್ತೆ ನಮ್ಮ ಯಜಮಾನ್ರಿಗೆ ಯಾಕೆ ಹೊಡೆದ್ರಿ? ಇವತ್ತು ನೀನ್ ತಡಿದೇ ಇದ್ದಿದ್ರೆ ಇವತ್ತು ನನ್ನ ಕೈಲಿ ಅಣ್ಗಾಯಿ ನೀರ್ಗಾಯಿ ಆಗ್ತಿತ್ತು ಅವನು. ಅಮ್ಮ ಅಮ್ಮ ನಾನು ಏನು ತಪ್ಪು ಮಾಡಿದೆ ಅಂತ ನಾನು ಈ ರೀತಿ ಹೊಡೆದೆ? ಅದನ್ನ ಮತ್ತೆ ನನ್ನ ಬಾಯಲ್ಲೇ ಕೇಳ್ಬೇಕಾ? ಮಾಯಿಕಾನ ಏನಿದು ಅಪಸ್ವರ? ನಮ್ಮ ಯಜಮಾನ್ರು ತಪ್ಪು ಮಾಡಿದಾರ? ಸಾಧ್ಯನೇ ಇಲ್ಲ. ನಮ್ಮ ಯಜಮಾನ್ರು ದುಷ್ಟರು ಪಾಲಿಗೆ ಸಿಂಹ ಇದ್ದಾಗೆ. ಸಿಂಹ ಯಾವತ್ತಾದ್ರೂ ತಪ್ಪು ಮಾಡುತ್ತಾ? ಸಾವಿತ್ರಿ, ನೀನೊಬ್ಳೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು. ನೀನಾದರೂ ಕಮಿಷನರ್ ಆಗಬಾರ್ದಾಗಿತ್ತ. ಆಗಿ ಇವಳನ್ನ ಯಾಮರ್ಸಿ ಇಡೀ ಸಮಾಜನೇ ಹಾಳು ಮಾಡ್ತಿದ್ದೆ ಅಲ್ವಾ? ಅತ್ತೆ ನಮ್ಮ ಯಜಮಾನ್ರು ಏನ್ ಮಾಡಿದ್ರು ಅಂತ ಈ ತರ ಮಾತಾಡ್ತಾ ಇದ್ದೀರಾ? ಏನ್ ಮಾಡ್ತಿದ್ನ? ಕೆಟ್ಟ ವ್ಯಕ್ತಿಗಳ ಜೊತೆ ಸೇರ್ಕೊಂಡು ಸ್ಮಗ್ಲಿಂಗ್ಗೆ ಸಹಾಯ ಮಾಡ್ತಿದ್ದ. ಆ ಕೆಲ್ಸಕ್ಕೆ ಪಿಸಿಗಳನ್ನ ಬಳಸ್ಕೋತಿದ್ದ. ಅಮ್ಮ ಅಮ್ಮ PC ಹೇಳೋ ಮಾತ ಕೇಳ್ಕೊಂಡು ನೀನು ನನ್ನ ಮೇಲೆ ಆರೋಪ ಹೊರಿಸ್ತಾ ಇದೀಯಾ? ನಾನು ಆ ರೀತಿ ಮಾಡೋನಲ್ಲ. ಸರಿ ಬಿಡಪ್ಪ, ನಾನು ಈಗಲೇ ಏನು ಹೇಳಲ್ಲ. ತನಿಖೆ ಶುರುವಾಗಿದೆ, ಆಮೇಲೆ ಇವ್ನು ಮಾಡಿರೋ ತಪ್ಪೇನು ಅಂತ ನಿನಗೂ ಗೊತ್ತಾಗುತ್ತೆ. ಯಾವುದಕ್ಕೂ ಹೊಸ ಪೊರಕೆ ರೆಡಿ ಮಾಡಿಡು. ಯಾಕಮ್ಮ? ನೀನು ಗುಡಿಸಿ ಗುಂಡಂತರ ಮಾಡಕ್ಕೆ. ಏನು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗೋ ಲೆವೆಲ್ ಅಲ್ಲಿ ಇದ್ದಾರಾ? ಅವ್ರು ಮಾಡಿರೋ ಕೆಲಸಕ್ಕೆ ಆದ್ರೂ ಆಗ್ಬಹುದು. ಅವ್ರು ಸಸ್ಪೆಂಡ್ ಆದ್ರೆ ನನ್ನ ಪ್ರಮೋಷನ್ ಕತೆ? ರೀ ಜೆಸ್ಸಿ ಅವರೇ, ನಾವು ಪ್ರಾಮಾಣಿಕವಾಗಿದ್ರೆ ಆ ದೇವರೇ ನಮಗೆ ಪ್ರಮೋಷನ್ ಕೊಡಿಸ್ತಾನ್ರಿ. ಅದ್ಬಿಟ್ಟು ಇಂಥವ್ರಿಗೆ ಬಕೆಟ್ ಹಿಡಿದ್ರೆ ಮುಖ ತೊಳ್ಕೊಳಕ್ ನೀರು ಸಿಗುತ್ತೆ ಹೊರತು ಪ್ರಮೋಷನ್ ಸಿಗಲ್ಲ. ಈಗ ಅವ್ರ ಪೋಸ್ಟೇ ಕಿತ್ಕೊಂಡೋಗೋ ಪರಿಸ್ಥಿತಿಲಿದೆ. ಇನ್ನು ನಿಮಗೆ ಪ್ರಮೋಷನ್ ಕೊಡಿಸ್ತಾರಾ? ನನ್ನ ಪ್ರಮೋಷನ್ಗೋಸ್ಕರ ಮಾಡಿದ್ದೆಲ್ಲ ವೇಸ್ಟ್ ಆಗೋಯ್ತು. ಸದ್ಯ ನಿಮ್ ಕೆಲಸ ಹೋಗ್ಲಿಲ್ವಲ್ಲ, ಅದು ಖುಷಿ ಪಡಿ. ನೀವ್ ಹೇಳೋದು ಸರಿಯಾಗೇ ಇದೆ. ನಾನು ಪ್ರಮೋಷನ್ಗೋಸ್ಕರ ಏನೋ ಸೇವೆ ಮಾಡ್ಬಿಟ್ಟೆ. ಬಟ್ ಯಾವತ್ತೂ ನಿಮ್ ಪ್ರೀತಿನ ಅರ್ಥನೇ ಮಾಡ್ಕೊಂಡಿಲ್ಲ. ಪ್ಲೀಸ್ ನನಗೆ ಕ್ಷಮಿಸ್ಬಿಡಿ. ಜೆಸ್ಸಿ ಅವರೇ, ಪ್ರೀತಿಗೆ ಬೇಕಾಗಿರೋದು ಕ್ಷಮೆ ಅಲ್ಲ ರೀ, ಪ್ರೀತಿ ಮಾತ್ರ. ಈಗಲಾದ್ರೂ ನೀವು ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಅಷ್ಟೇ ಸಾಕು. ಐ ಲವ್ ಯು ಐರಾವತ. ಅದು ಸಬ್ ಟೈಟ್ಲು. ಐ ಲವ್ ಯು ಶೈಲೇಶ್. ಐ ಲವ್ ಯು ಟು ಜೆಸ್ಸಿ. ಸಾಕು ನಿಮ್ ನಮಸ್ಕಾರ. ಸೆಲ್ಕಿ ಕೊಡು. ಏನ ನಿಂದು? ಸರ್ ಕರೆದಿದ್ದು ನಾನಲ್ಲ, ಜೆಸ್ಸಿ ಅವರು. ಅವಳ ಧ್ವನಿ ನಿನ್ ಧ್ವನಿ ತರ ಕೇಳ್ಬಿಡ್ತು. ನನಗೆ ನಿನ್ ಜೊತೆ ಮಾತಾಡೋಕೆ ಟೈಮ್ ಇಲ್ಲ. ಟೈಮ್ ಸಿಕ್ದಾಗ ಬಂದು ಮಾತಾಡ್ತೀನಿ. ನೋಡಿದ್ರ ಜೆಸ್ಸಿ ಅವ್ರ ಹಣೆ ಬರೋಣ. ಕಾಲಾಯ ತಸ್ಮೈ ನಮಃ. ನಾವಿನ್ ಮುಂದೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ. ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಣ. ಬನ್ನಿ ನಾವು ಆಚೆ ಹೋಗೋಣ. ಏಯ್, ಮೊಬೈಲ್ ಕೊಡ. ನನ್ನ ಮೊಬೈಲ್ ತಗೊಂಡು ನೀವು ಏನು ಮಾಡ್ತೀರಾ ಇನ್ಸ್ಪೆಕ್ಟ್ರೆ? ನನ್ನ ಮೊಬೈಲಲ್ಲಿ ನೀವು ನೋಡುವಂಥ ಸಿನಿಮಾ ಯಾವುದಿಲ್ಲ. ನಾನು ನಿನ್ನ ಮೊಬೈಲ್ ಕೇಳ್ತಾ ಇರೋದು ಸಿನಿಮಾ ನೋಡೋಕ್ಕಲ್ಲ, ಅದರಲ್ಲಿರೋ ವಿಡಿಯೋ ಸಾಕು. ಕೊಡು ಮೊಬೈಲು. ನಮ್ಮ ಬಾಸ್ ಯಾರಿಗೂ ಮೊಬೈಲ್ ಕೊಡಲ್ಲ. ಎಷ್ಟು ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಮೊಬೈಲ್ ಕೊಟ್ಟಿಲ್ಲ, ಇನ್ನು ನಿಮಗೆ ಕೊಡ್ತಾರಾ? ಇವನು ನರಸಿಂಹ. ಇವನಿಗೆ ಹೊಟ್ಟೆ ಬಗೆಯೋದು ಗೊತ್ತು, ಹೊಲಿಯೋದು ಗೊತ್ತು. ಮೊಬೈಲ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೀನ್ ಬದುಕಿದ್ದೆ ಗುರ್ತಿರಬಾರ್ದು. ಹಾಗೆ ಮಾಡ್ತೀನಿ. ಕೊಡ. ಅಲ್ಲ ಪುಟ್ಮಾಲೆ, ನಿನ್ನಿಂದ ಓಡಿ ಓಡಿ ಸುಸ್ತಾಗೋಯ್ತು. ಏನ್ ಗಂಡಕ್ಕೆ ಪದ ಇಲ್ವಾ? ತನಕೇನೆ ನಮ್ಮ ವಂಶ ಬೆಳಗೋ ಸೊಸೆ ಕಣ್ಣಲ್ಲಿ ನೀರ್ ಬರಿಸ್ತಾ ಇದ್ಯಾ? ನಿನಗೆ ನೋಡ ಬಂದಿರೋ ದೊಡ್ಡ ರೋಗ. ಅವ ನಿನ್ಗೆ ಅವಳದು ಮಾತ್ರ ಕಾಣ್ತದ, ನಾಳದು ಕಾಣಲ್ಲ ಅಲ್ವಾ? ಗಂಡ್ಸಾಗಿ ನೀನ್ ಯಾಕೋಡ ಅಳ್ತೀಯ? ಈಗ ಅಟ್ಟಿಲಿ ಅಳ್ಬೇಕಾಗಿರೋದು ನೀವಿಬ್ರು ಅಲ್ಲ, ನಮ್ಮ ವಂಶ ಬೆಳಗೋ ಕೂಸು. ಹೇಳು ಕೂಸು, ನಿನ್ಗೇನಾಯ್ತು? ನೋಡಿ ಅತ್ಯವ, ಬಾಬಣ್ಣ ಯಾವಾಗ್ಲೂ ದಂಡಕ್ ಬಾ ಅಂತಾರೆ. ಹೋಗದೆ ಹೋದ್ರೆ ಬೈತಾರ. ನಿನ್ಗೇನು ಬುದ್ಧಿ ಇಲ್ವೇ ನೋಡ? ಹೆಂಡ್ತಿನ ಯಾವಾಗ ದಂಡ ಕರಿಬೇಕು ಅನ್ನೋದು ಗೊತ್ತಾಗಲ್ವಾ? ಅವಯ್ ಕರ್ದೆಟ್ಗಲ್ಲೇ ದಂಡಕ್ಕೆ ಬಂದ್ರೆ ನಾ ಯಾಕೆ ಯಾವಾಗ ಅಂದ್ರೆ ಅವಾಗ ಕರೀಲಿ? ಎಲ್ಲಾನು ಹೇಳ್ಕೊಡ್ತೆ. ಮೊದ್ಲು ಗಂಡನ ಜೊತೆಗೆ ಹೆಂಗಿರ್ಬೇಕು ಅದನ್ನ ಹೇಳ್ಕೊಡು. ಅದಕ್ಕೇಡ ನಾ ಇಲ್ಲಿಗೆ ಬಂದಿರೋದು. ನಿಮ್ಮ ನಂಬ್ತ ಕೂತ್ರೆ ಈ ಜನ್ಮದಲ್ಲಿ ನೀವು ನನಗೆ ಮೊಮ್ಮಗನ ಕೊಡಲ್ಲ. ಅದಕ್ಕೆ ಪುಟ್ಮಲ್ಲಿ ಹೊಟ್ಟೆಲ್ ಕೂಸು ಹುಟ್ಟಿದ ಮೇಲೆನೆ ನಾ ಇಲ್ಲಿಂದ ಹೋಗೋದು. ಮಧುರ ಅವ್ರ ಏನಿದು ಗೌಡ್ರೆ, ಯಾವಾಗ್ಲೂ ಗಾಳಿಪಟ ತರ ಹಾರ್ಕೊಂಡ್ ಬರ್ತಿದ್ರಿ, ಇವತ್ ಗಾಳಿನೇ ಇಲ್ದಿರೋ ತರ ಬರ್ತಿದ್ದೀರಾ? ಯಾರು ಮಾಡ್ಲಿ ಮಧುರ? ನನ್ನ ಪರಿಸ್ಥಿತಿ ಸೂತ್ರ ಇಲ್ದಾರ ಪಟದ ತರ ಆಗ್ಬಿಟ್ಟದ. ಯಾಕೇನಾಯ್ತು? ಪುಟ್ಮಲ್ಲವ್ರ ಜೊತೆ ಜಗಳ ಮಾಡ್ಕೊಂಡ್ರ? ಅಯ್ಯೋ, ದಂಡಕ್ಕೆ ಬರಲ್ಲ ಅಂದ್ರೆ ಎಲ್ಲಿಂದ ಜಗಳ ಆಡೋದು? ಅಲ್ಲ ಮಧುರ ಅವ್ರೆ, ಇಷ್ಟು ವರ್ಷ ಆಗದೆ
ಕೂಸ್ ಮಾಡ್ಕೊಳ್ಳವಂದ್ರೆ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾಳೆ. ಅದನ್ನ ಅರ್ಥ ಮಾಡ್ಕೊಳ್ದೆ ನಮ್ಮವ್ವ ನಂದೇ ತಪ್ಪು ಅನ್ನೋ ಥರ ಬೈತಾಳೆ. ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನಾನು ಕಬ್ಬುನ್ ಜಲ್ಲ ಥರ ಆಗ್ಬಿಟ್ಟಿನಿ. ಯಾಕೆ ಪುಟ್ಮನೆಯವ್ರಿಗೆ ಮಗು ಮಾಡ್ಕೊಳ್ಳೋ ಆಸೆ ಇಲ್ವಾ? ಆಸೆ ಅದ ಮಧುರವ್ರೆ, ಅದ್ರ ಶಾನೆ ನಾಚ್ಕತ್ತಾಳ ಅನ್ನಿ. ಸ್ಲೇಟ್ ಇಲ್ಲದೆ ಸಿಮಸುನ ಇಟ್ಕೊಂಡು ಯಾರು ಮಾಡಲಿ? ಗೌಡ್ರೆ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಎಷ್ಟು ತಾಳ್ಮೆ ಅಂತ ಇರಲಿ ಮಧುರವ್ರೆ. ಬೇಸಿಗೆ ಕಾಲ ಬಂದರೆ ಒಣಗಬೇಕು, ಚಳಿಗಾಲ ಬಂದರೆ ನಡಗಬೇಕು, ಮಳೆಗಾಲ ಬಂದರೆ ನೆನಿಬೇಕು. ಇದು ಚಂದ ಅಲ್ಲ. ನಮ್ಮ ಹುಣ್ಗ ಕೂಸ್ಬೇಕು ಅಂತಾಳೆ. ಇವಳು ನೋಡಿದ್ರೆ ದಂಡಕ್ಕೆ ಬರಲ್ಲ. ಎಲ್ಲಿಂದ ಕೂಸ್ ಕೊಡ್ಲಿ? ಅವ್ರು ಒಪ್ಕೊಂಡ್ರು ನಾನ್ ನಿಮಗ್ ಮಗು ಆಗೋಕ್ ಬಿಡಲ್ಲ ಗೌಡ್ರೆ. ಒಣ್ಣೆತ್ ನೋಡ್ರಿ, ನಮಗ್ ಕೂಸಾಗೋದ್ರಿಂದ ನಿಮ್ಗೇನ್ ತೊಂದ್ರೆ ಆದ್ದು? ಅಂದ್ರೆ ನನ್ಗೂ ಮಗು ಆಗೋ ತನಕ ನೀವು ಮಗು ಮಾಡ್ಕೋಬೇಡಿ ಅಂದೆ. ನಮ್ಮ ಮಗು ನಿಮ್ಮನ್ನ ಮಾಮ ಅಂತ ಕರೆದ ಮೇಲೆ ಮಗು ಮಾಡ್ಕೊಳ್ಳಿ ಅಂತ ಪುಟ್ಟಮಲ್ಲಿಯವ್ರಿಗೆ ಹೇಳ್ತೀನಿ. ನೋಡಿದ್ರೆ ಮಧುರವ್ರೆ, ಕಿರಾತಕ ಕಿದರ್ ಹೈ ಅಂದ್ರೆ ಬಗಲ್ ಮೇ ಅಂದ್ರಂತೆ. ಹೆಂಗ್ ಮಾತಾಡ್ತಾವ್ರೆ? ಜಾನಿ, ಫಸ್ಟ್ ಒಂದ್ ಒಳ್ಳೆ ಕೆಲಸ ನೋಡ್ಕೊಳ್ಳಿ, ಆಮೇಲೆ ಮಗು ಬಗ್ಗೆ ಯೋಚನೆ ಮಾಡಿ. ನನ್ ಕೈಲಿ ನಿಮ್ಮನ್ನೇ ಸಾಕಾಗ್ತಿಲ್ಲ, ಇನ್ನು ಆ ಮಗುನ್ ಬೇರೆ ಸಾಕ್ಲಾ? ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ ಡಾರ್ಲಿಂಗ್. ನನ್ ಮಗುನ ಹೇಗ್ ಸಾಕ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕೈಯಲ್ಲಿ ಸುಮ್ನೆ ಕೊಳಲ್ ಇಟ್ಕೊಂಡ್ರೆ ಆಗಲ್ಲ, ಅದನ್ನ ಹೇಗ್ ಊದ್ಬೇಕು ಅಂತಾನು ಗೊತ್ತಿರ್ಬೇಕು. ಸುಮ್ನೆ ಹೋಗಿ ಕೆಲಸ ನೋಡ್ಕೊಳ್ಳಿ. ಗೌಡ್ರೆ, ಪುಟ್ಮಲ್ಲಿಯವ್ರ ಜೊತೆ ಸಮಾಧಾನ ಕೂತು ಅವ್ರು ಯಾಕೆ ನಿಮ್ಮ ಹತ್ರ ಬರ್ತಿಲ್ಲ ಅನ್ನೋದನ್ನ ತಿಳ್ಕೊಳ್ಳಿ. ಆಗ್ಲೂ ಅವ್ರು ನಿಮ್ಮ ಹತ್ರ ಬಂದಿಲ್ಲ ಅಂದ್ರೆ ಅವ್ರನ್ನ ಹೇಗೆ ಕರೆಸ್ಕೋಬೇಕು ಅಂತ ನಾನು ಹೇಳ್ಕೊಡ್ತೀನಿ. ಅವಳು ದಂಡಕ್ಕೆ ಬರ್ಲಿಲ್ಲ ಅಂದ್ರೆ ನೀವೇ ದಂಡಕ್ಕೆ ಬಂದ್ಬಿಡಿ. ಏನಾದ್ರೆ ಮಧುರವ್ರ, ಅವಳು ಆದಷ್ಟು ಬಿರ್ನ ದಂಡಕ್ಕೆ ಬರೋ ಥರ ಮಾಡಿ. ಸರಿ ಗೌಡ್ರೆ. ಗೌಡ್ರೆ, ನೀವೆಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಪುಟ್ಟಮಲ್ಲಿಯವ್ರು ನಿಮ್ಮ ಹತ್ರ ಬರ್ದೇ ಇರೋ ಹೋಗಿ ನಾನು ನೋಡ್ಕೋತೀನಿ. ಪುಟ್ಟಮಲ್ಲಿಯವ್ರಿಗೆ ಮಗುವಾಗಿ ಅವ್ರ ಕಷ್ಟ ಅನುಭವಿಸೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಜೈ ಅಲಕ್ ಬುಲಕ್ ನಿರಂಜನ್. ನಾನು ಮಾತಾಡಲ್ಲ, ಮಾತಾಡಿದ್ರೆ ಸುಳ್ಳಾಗಲ್ಲ. ಸ್ವಾಮಿಗಳೇ, ನೀವ್ಯಾರ ನಮ್ಮ ಮಟ್ಟಿಗೆ ಯಾಕೆ ಬಂದಿದ್ದೀರಿ? ನಾವ್ಯಾರು, ಎಲ್ಲಿಂದ ಬಂದೆ, ಹೇಗ್ ಬಂದೆ ಅಂತ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ಅನ್ಯಾಯ ನಡೆಯುತ್ತೋ ಅಲ್ಲಿ ನಾನು ಇರ್ತೀನಿ. ಸ್ವಾಮಿಗಳೇ, ಹೊತ್ತು ಮುಂಚೆ ಬಂದಿದ್ರೆ ನಮ್ಮ ಅತ್ಯವ ಇದ್ರು. ಈಗ ಅವರು ಪ್ಯಾಟ್ಕೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ಅವ್ರಿದ್ದಿದ್ರೆ ನಿಮ್ಮ ಮಾತು ಅರ್ಥ ಆಯ್ತಿತ್ತು. ನನ್ಗೆ ಅರ್ಥ ಆಗಲ್ಲ. ಯಾವಾಗ ತಾನೇ ನನ್ನ ಮಾತು ಅರ್ಥ ಆಗಿದೆ? ಯಾರು ಇಲ್ಲ ಅಂತ ತಾನೇ ನಾನು ಈ ಮನೆಗೆ ಬಂದಿದ್ದು. ಏನಂದ್ರೆ? ನನಗೆ ಬೇಕಾಗಿರೋರು ನೀವು ಅಂದ್ಮೇಲೆ ನಾನು ನಿಮ್ ಜೊತೆನೆ ಮಾತಾಡ್ಬೇಕು. ಹಂಗಂದ್ರೆ ಬರೀ ಹಂಗಾರೆ. ಸ್ವಾಮಿಗಳೇ, ನಂತವ ಮಾತಾಡುವಂಥದ್ದು ಏನದ ನಿಮ್ಗೆ? ನಿಮ್ಮ ಗಂಡ ಶ್ರೀರಾಮಚಂದ್ರೇಗೌಡರು ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಬಿಸ್ನೆಸ್ ಮಾಡ್ತಾರೆ ತಾನೆ? ನೀವ್ ಹೇಳ್ತಾ ಇರೋದ್ ದಿಟ ಇದೆಲ್ಲ ನಿಮ್ಗೆ ಹೆಂಗ್ ಗೊತ್ತಾಯ್ತು? ಜೈ ಅಲಕ್ ಮುಲಕ್ ನಿರಂಜನ್. ನಾನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಷ್ಟೇ, ನನ್ನನ್ನ ಪ್ರಶ್ನೆ ಮಾಡಬಾರ್ದು. ಅದೇನ್ ಕೇಳಿರೋ ಕೇಳಿ. ಈ ಮನೆಗೆ ಒಂದು ಮಗು ಬರ್ಬೇಕು ಅಂತ ಬಯಸ್ತಿದ್ದೀರಾ ತಾನೆ? ಅದಾಗಬಾರ್ದು. ಸ್ವಾಮಿಗಳೇ, ಯಾನ ಇದು ಹಿಂಗೆ ಹೇಳ್ಬಿಟ್ರಿ? ನಮ್ಮ ಅತ್ತೆವ್ವ ನಮ್ಮ ವಂಶದ ಕೂಡ ನೋಡ್ಕೊಂಡೇ ಹೋಯ್ತೀನಿ ಅಂತ ಅವ್ರೆ. ಈ ವಿಷಯ ಏನಾದ್ರೂ ಅವ್ರ ಕಿವಿಗ್ ಬಿದ್ರೆ ಸಾನೆ ಡಾರ್ಲಿಂಗ್ ಆಗ್ಬಿಡ್ತಾರೆ. ಮಗು ಅದು ಡಾರ್ಲಿಂಗ್ ಅಲ್ಲ, ಫೀಲಿಂಗ್. ಹಿಡಿದ್ರೆ ಜಾಡ ಅದೇ ಆಗ್ಬಿಡ್ತದೆ. ಎಲ್ಲೋ ನೋವಾದ್ರೆ ಎಲ್ಲೋ ಔಷಧಿ ಹಚ್ಚಬಾರ್ದು. ಎಲ್ಲಿ ನೋವಾಗಿರುತ್ತೋ ಅಲ್ಲೇ ಔಷಧಿ ಹಚ್ಚಬೇಕು. ನಾನು ಹೇಳ್ದಂಗೆ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಂದ್ರೆ TRP ಬಿದ್ದೋಗಿರೋ ಸೀರಿಯಲ್ ತರ ಆಗ್ಬಿಡುತ್ತೆ ನಿಮ್ಮ ಜೀವನ. ಹಂಗೆಲ್ಲ ಆಗೋದ್ ಬೇಡ. ಅದೇನು ಅಂತ ಹೇಳಿ ನಾ ಕೇಳ್ತೀನಿ. ಸರಿಯಾಗಿ 1 ವರ್ಷ ನೀವು ನಿಮ್ ಗಂಡನ ಹತ್ರ ಹೋಗ್ಬಾರ್ದು, ಅವನ್ನ ಮುಟ್ಟಿಸ್ಕೋಬಾರ್ದು. ಸ್ವಾಮಿಗಳೇ, ಇದೇನು ಹಿಂಗೆ ಹೇಳ್ಬಿಟ್ರಿ? ಗಂಡ ಹೆಂಡತಿ ಅಂದ್ರೆ ಹಂಗಿರಕ್ಕಾದ? ನಾನ್ ದಂಡಕ್ಕೋನಿಲ್ಲ ಅಂದ್ರೆ ನಮ್ಮ ಬಾಬಣ್ಣ ನಂದು ಅನ್ಕೋತಾರೆ. ಅಲಕ್ ಮುಲಕ್ ನಿರಂಜನ್ ಆಗ್ಬಾರ್ದು ಅಂತ ತಾನೇ ನಾನು ಹೇಳ್ತಿರೋದು. ನಾನು ಹೇಳ್ದಾಗ ಕೇಳದೆ ಹೋದ್ರೆ ನಿಮ್ಮ ಪಟ್ಟಾಪಟ್ಟಿ ಚಡ್ಡಿ ಬನ್ನಿನ ಅಂಗಡಿ ಮುಚ್ಚೋಗಿ ನಿಮ್ಮ ಯಜಮಾನ್ರು ಬೀದಿಗೆ ಬಂದು ನಿಂತ್ಕೋತಾರೆ. ಅವ್ರು ಮುಟ್ಟಿದ್ದೆಲ್ಲ ಬೂದಿ ಆಗುತ್ತೆ. ಕೊನೆಗೊಂದಿನ ಅವರೇ ಬೂದಿಯಾಗಿ ಹೋಗ್ತಾರೆ. ಆಯ್ಕರ ಏನಿದು ಅಪಸ್ವರ? ಹಂಗಾಗದ್ ಬೇಡ. ಅವ್ರಿಗೋಸ್ಕರ ನಾನೇ ಬೇಕಾದ್ರೆ ಬೂದಿ ಆಯ್ತೀನಿ. ಏನಾದ್ರೂ ಕೆಲಸ ಮಾಡೋದ್ಬಿಟ್ಟು ಇಲ್ಲಿ ಬಂದು ಹರಟೆ ಹೊಡಿತಾ ನಿಂತಿದ್ರಲ್ಲ, ನಾಚಿಕೆ ಆಗಲ್ವಾ? ಕಿತ್ತೋಗಿರೋ ಕೆಲಸ ಎಲ್ಲ ನಾನು ಮಾಡಲ್ಲ ಮಧು. ನನ್ನ ಲೆವೆಲ್ಗೆ ಸರಿ ಹೊಂದೋ ಕೆಲಸ ಸಿಕ್ಕರೆ ಮಾತ್ರ ನಾನು ಮಾಡೋದು. ಪ್ರಪಂಚದಲ್ಲಿ ಎಲ್ರು ನಿಂತರನ್ನ ಯೋಚನೆ ಮಾಡಿದ್ರೆ ಮುಕ್ಕಾಲ್ ಭಾಗ ನಾಲಾಯಕಾಗೆ ಇರ್ತಿದ್ರು. ಇಷ್ಟು ಹೇಳೋದ್ಮೇಲೆ ನೀವು ಕೆಲ್ಸಕ್ಕೋನಿಲ್ಲ ಅಂದ್ರೆ ನಿಮ್ ಮುಖ ನನಗೆ ತೋರಿಸ್ಬೇಡಿ. ನಾನು ಮನ್ಸು ಮಾಡಿದ್ರೆ ಅಂಗಡಿ ಸಮೇತ ಅವ್ರನ್ನ ಕೊಂಡ್ಕೊಂಡ್ಬಿಡ್ತೀನಿ. ನೀವ್ ಇಂತ ಮಾತಾಡೋದ್ರಲ್ಲೇ ಇರಿ, ಒಂದಲ್ಲ ಒಂದಿನ ಅವರೇ ನಿಮ್ನ ಕೊಂಡ್ಕೊಂಡು ಜೀತಕ್ಕೆ ಇಟ್ಕೊಂಡ್ಬಿಡ್ತಾರೆ.